Hi guys, welcome to my new YouTube channel. ಹೊಸದಾಗಿ ಯಾರು ಬಂದಿರಿ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ಹಂಗೆ ಇರ್ತ ಹಂಗೆ ವಿಡಿಯೋ ಮಾಡಿ ಹಾಕ್ತಿರ್ತೀವಿ. ಥ್ಯಾಂಕ್ ಯು. ನೋಡ್ರಿ ಇವತ್ತ ಇಲ್ಲಿ ಮುಂದೊಬ್ಬ ಹುಡುಗ ಹೊಂಟ, ನೀವ ಅಲ್ಲಿಬ್ರು ಹೊಂಟಾರ, ಇಬ್ಬರು ಅವ್ರ ದೋಸ್ತರು, ನಾನೊಬ್ಬ. ಇವತ್ತು ಪಾಲ್ತು ಕೆಲಸ ಇಲ್ಲ, ಇಲ್ಲಿ ಗುಡ್ಡ ಹತ್ತೀವಿ. ಇಲ್ಲಿಂದ ಅಲ್ಲಿ ಹೋಗೋರು, ಅಲ್ಲಿ ಹಿಂದೆ ಹೊಲ ಅದಾವು. ಹೊಲ ಅಂದ್ರೆ ಈಗ ಅದು ಏನಾರು ಬೆಳಿತಾರಲ್ಲ, ಮಾವಿನ ಗಿಡ, ನೆರಳಿ ಹಣ್ಣು, ಜಾಮೂನ್ ಅಂತಾರಲ್ಲ, ಅವೆಲ್ಲ. ಸುಮ್ಮ ಅಲ್ಲಿ ಇಲ್ಲಿದ್ದು ಏನು ಮಾಡೋದು ಅಂತಂದು ಹೊಂಟೀವಿ. ಇದು ಪೂರ ಹತ್ಬೇಕು ನೋಡ್ರಿ. ಬ್ಯಾಸಿಗೆ ಅಷ್ಟ ಹಿಂಗಿರುತ್ತೆ. ಮಳೆ ಗಿಳಿ ಬಂತಂದ್ರೆ ಇಲ್ಲೇನೈತಲ್ಲ, ಇಲ್ಲಿ ಕಾಣತ್ತಲ್ಲ, ಇದ್ರ ಮ್ಯಾಗ ಮಸ್ತ್ ನೀರು ಹರಿತಿರ್ತೈತಿ. ಅದ್ರ ನೋಡೋಕೆ ಒಂಥರ ಭಾರಿ ಇರುತ್ತೆ. ತೋರಿಸ್ರಿ, ಮಳೆ ಗಿಳಿ ಆತಂದ್ರೆ ಅವಾಗೂ ಒಂದ್ಸರಿ ತೋರಿಸ್ತೀವಂತ. ಇದನ್ನು ಹತ್ತೀವಿ. ಮ್ಯಾಗ ಹತ್ತಿನ ನಿಮ್ಗೆ ಅಲ್ಲಿದಾಗ ಇದೇನು ಕೆಳಗೆ ಕಾಣಿಸತ್ತಲ್ಲ, ಇದ್ರ ವ್ಯೂ ಪಾಯಿಂಟ್ ಹೆಂಗೈತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಷ್ಟು ಹತ್ತಿದ್ದಕ್ಕೆ ಸಾಕತ್ತಂತ ಇವ್ರಿಗೆ ಇನ್ನೂ ಅಷ್ಟು ಹತ್ಬೇಕು. ನಡಿಯೋ ಅಲ್ಲಿ. ಇವಾಗ ಇಷ್ಟು ಹತ್ತಿ, ಇದು ನಾವಿರೋ ಏರಿಯಾ. ಈಗ 360 ಗುಡ್ಡ ಐತಿ. ಈಗ ಇಲ್ಲೂ ಗುಡ್ಡ, ಇದ್ರ ಹಿಂದೆ ಹೋದ್ರೆ ಇದು ಗುಡ್ಡ. ಒಬ್ಬ ನೋಡ್ರಿ ನಮ್ಮ ದೋಸ್ತ ಅಲ್ಲಿ ಹೋಗ್ಯಾನ ನೋಡ್ರಿ. ಇಷ್ಟು ಬಂದೀಗ ಮತ್ತೆ ಈಗ ಆ ಕಡೆ ನಿಂತು ಮ್ಯಾಗ ಹೋದ್ರೆ ಆ ಕಡೆ ಮೇನ್ ರೋಡ್ ಕಾಣುತ್ತೆ. ಹೇಳಿದ್ನಲ್ಲ ಇತ್ತಾಗ ಹಿಂದೆ ಗುಡ್ಡ ಐತೆ ಅಂತ. ಇದು ಪೂರ ಫಾರೆಸ್ಟ್. ನಾವಿಬ್ಬರು ಹುಡುಗರಿ ಮಿಕ್ಕೈತ್ಗ ಮಿಕ್ಕಿ ನಿಂತಾರಿಲ್ಲೇ. ಗಾಯ್ಸ್, ಮಕ್ಕಳಿಗೆ ಹರದ 12 ಆಗೈತ್ರಿ. ಎಳ್ಳಿ ಕುಂತೀವಿ ಈಗ. ಯವ್ವ ಬಂದಿರಿ ಬಾ. ಇನ್ನಿಷ್ಟ ನೋಡ್ರಿ. ಇದು ಹತ್ತಿದ್ರೆ ಮ್ಯಾಗ ಪ್ಯಾಂಟ್ ಪೂರ ಕಾಣುತ್ತ. ಇದು ನಾವಿರೋ ಏರಿಯಾ. ಹಿಂದೆ ಪೂರ ಬಾದಾಮಿ, ಆ ಕಡೆ ಗೈಲ್ಗೂಡು ಕಾಣುತ್ತಲ್ಲ, ಇದ್ರ ಹಿಂದೆ. ಬಾರು ಬಾ ಬಂದ ಸೂರ ಸೂರ. ಬರ್ತಿದ್ವಿ ಮೊದಲೆಲ್ಲ, ಲಾಕ್ಡೌನ್ ಗಿಕ್ಡೌನ್ ಇದ್ದಾಗ ಪಾಲ್ತು ಒಟ್ಟು ಅಡ್ಯಾಡ್ತಿದ್ವಿ. ಎಷ್ಟೋ ವರ್ಷ ಆದ್ಮೇಲೆ ಬಂದೀವಿ ಇಲ್ಲೇ. ಈಗ ಇಲ್ಲೇ ಒಂಥರ ಹಳ್ಳ ಅಂತಾರಲ್ಲ, ನೀರು ಹರಿತೈತಿಲ್ರಿ, ಅದು ಇಲ್ಲೇನಿದು ಕಾಣುತ್ತಲ್ಲ, ಇದು ಅಯ್ಯಪ್ಪ ಸ್ವಾಮಿ ಗುಡಿ. ಇದು ಈಗ ಇಲ್ಲಿ ಮಳೆ ಗಿಳಿ ಬಂದಾಗ ಇದೇನು ಹಿಂಗೈತಲ್ಲ, ಪೂರ ನೀರು ಹರಿತೈತಿ. ಇದು ಚೊಕ್ಕಿನ ಗುಡ್ಡ. ಇನ್ನೊಂದು ಸ್ವಲ್ಪ ಹಿಂದೆ ಹೋದ್ರೆ ಚೊಕ್ಕ ಹೊಲನೇ ಇರ್ತಾವೆ, ತೋರಿಸ್ತೀನಿ ನಿಮಗೆ. ಸಣ್ಣವ್ರು ಇದ್ದಾಗೆಲ್ಲ ಹತ್ತಿದ್ವಿ, ಬಟ್ ಇವಾಗೆಲ್ಲ ಹತ್ತಾಕ ಚಡ್ಡೆಲ್ಲ ಹರಿದು 12 ಆಗಾಕತ್ತಾವು. ಬಟ್ ಟೈಮ್ ಪಾಸ್ ನೋಡೋಣ, ಓಲ್ಡ್ ಮೆಮೊರಿ ಎಲ್ಲ. ನೋಡ್ರಿ ಮನೆ ಎಂಥ ಮನೆ ಐತಿ ಅಂದ್ರೆ ಅಷ್ಟು ಕ್ಲಿಯರ್ ಕಾಣವಲ್ತು, ಅದಷ್ಟು ತೋರಿಸೀನಿ. ಈ ಏರಿಯಾ ಇಲ್ಲಿ ಹೋದ್ರಾಗ ಇದು ಶುಗರ್ ಫ್ಯಾಕ್ಟ್ರಿ. ಇಲ್ಲಿ ಏನು ಕಾಣಿಸತ್ತೆ ನೋಡ್ರಿ, ಅಷ್ಟು ಕ್ಲಿಯರ್ ಕಾಣಿಸಲ್ತು. ಇದು ಶುಗರ್ ಫ್ಯಾಕ್ಟ್ರಿ. ಇದು ನಡ್ರಪ್ಪ, ಹೋಗು ನಡ್ರಿ. ನಡಿವ ಬಾಟ್ಲ್ ಹೋಗು ನಡಿ. ಕುಂತೀವಿ ಒಂದು 10 ನಿಮಿಷ ಅಷ್ಟು ಆತ. ಕುಂತ್ರಿ ಬೆಳತಾನೆ ಇಲ್ಲೇ ಕುಂದಿರ್ತೀವಿ. ನಡ್ರಿ ಹೋಗು ನಿನ್ನ. ಬಟ್ ಸಂಪೈತಿ ನೋಡ್ರಿ ಇಲ್ಲಿಗ, ಕುಂದ್ರಾಕ ಸಂಪೈತಿ. ಈಗ ಇವ ನೋಡ್ರಿ ಹೆಂಗೆ ಹೊಂಟ ನಿಮ್ಮ ಮಂಗ್ಯ. ನಾವು ಇಲ್ಲೇ
ಹುಡುಗರು ಬಂದಾಗ ಪಾಲ್ಟಿ ಗಿಲ್ಟಿ ಅಂತ ಮಾಡಿದಾಗ ನೋಡ್ರಿ ಚಿಕನ್ ಗಿಕನ್ ತೊಗೊಂಬಂದು ಇಲ್ಲೇ ಅಡಿಗೆ ಮಾಡ್ಕೊಂಡು ಕುಂತು ರೆಸ್ಟ್ ಇಷ್ಟು ಮಾಡಿ ಹೊಕ್ಕಾರ. ನಡ್ರಿ ಹೋಗು ನಡ್ರಿ, ತೋರಿಸ್ತೀನಿ ಮತ್ತು ನಿಮ್ಗೆ ಮುಂದೆ ಏನೈತೆಲ್ಲ ತೋರಿಸ್ತೀನಿ. ಈಗ ಹೊಂಟಿವಿ ಈಗಂತೂ ನಡ್ಕೊತ ಅತ್ತ ಮ್ಯಾಗ ಹೋದ ಒಂದು ವ್ಯೂ ಪಾಯಿಂಟ್ ಪೂರ ಬಾದಾಮಿ ಕಾಣಿಸುತ್ತೆ ಅಂತ ಹೇಳಿದ್ನಲ್ಲ ನಿಮಗೆ. ಅದು ಬರ್ಬೇಕಾದ್ರೆ ತೋರಿಸ್ತೀವಿ. ಹಿಂಗೆ ಹೋಗ್ಬೇಕಾದ್ರೆ ಮತ್ತೆ ನಾವು ಅತ್ತಾಗ ಹೋಗ್ಬೇಕು, ಯಾಕಂದ್ರೆ ಈಗ ಇತ್ತಾಗ ಹೊಂಟಿವಿ ನಾವು ಹೊಲದ ಕಡೆ. ಬರ್ಬೇಕಾದ್ರೆ ಆ ಕಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬಟ್ ಸಣ್ಣವ್ರಿದ್ದಾಗ ದೋಸ್ತು ಓಡಾಡೋಕೆ ಭಾರಿ ಮಜಾ ಆಕ್ಕಿತ್ತು. ಇವಾಗೆಲ್ಲ ಯಾರೂ ಫ್ರೀ ಇರಲ್ಲ, ಕೆಲಸ ಕಮಿಟ್ಮೆಂಟು ಅದು ಇದು ಅಂತ ಹೋಗಿರ್ತಾರೆ. ಇನ್ನೊಂದು 3-4 ಮಂದಿ ಈಗ ಸ್ವಲ್ಪ ಪೂರ ಖಾಲಿ ಇದ್ವಿ ಸ್ವಲ್ಪ ದಿನ, ಅದಕ್ಕೆ ತಂದು ಸುಮ್ಮ ಅಡ್ಡಾಡೋನು ಅಂತಂದು ತೋರಿಸ್ತೀನಿ. ನಿಮಗಾದರೂ ಕಾಣಿಸುತ್ತೆ, ಇಲ್ಲಿಂದ ತೋರಿಸ್ತೀನಿ ನೋಡ್ರಿ. ಇದು ವ್ಯೂ ಪಾಯಿಂಟು ಇನ್ನೂ ಕ್ಲಿಯರ್ ಕಾಣಬೇಕಂದ್ರೆ ನಿಮ್ಗೆ ಆ ಕಡೆ ಹೋಗ್ಬೇಕು. ನಮ್ಮ ದೋಸ್ತ ಅಂತ ಆ ಕಡೆ ಹೋಗೋಣಂತ. ಸದ್ದ ಹಲೋ ಗಾಯ್ಸ್, ಇದು ಬಾದಾಮಿದು ಗುಡ್ಡ ರೀ, ಬರೇ ಗುಡ್ಡ ಅಷ್ಟೇ ರೀ. ಮ್ಯೂಸಿಯಮ್ ಗಿಜಿಯಮ್ ಎಲ್ಲ ನೋಡ್ಬೇಕಂದ್ರೆ ನೀವು ಆ ಕಡೆ ಹೋಗ್ಬೇಕ್ರಿ. ಆ ಸೈಡ್ ಅದಾವು. ಇದು ಬರೀ ಮಾಕುಟ್ ಹೋಗೋ ದಾರಿ ರೀ. ಹೊಲ ಅದಾವು, ಎಲ್ಲ ಬೆಳೆದಿರ್ತಾರ. ಏನೇನು ಬೆಳೆದಾರ ನಾವು ನೋಡಕ್ಕೆ ಹೊಂಟೀವಿ. ಒಂದು ಸ್ವಲ್ಪ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಒಟ್ಟು ನಮಗೂ ಹಳ್ಳಿ ಮಂದಿಗೆ ಒಂದು ಸ್ವಲ್ಪ ಮುಂದೆ ಬರುವಂಗೆ ಏನಾರ ಮಾಡಿರಿ. ಈಗೇನು ನಮ್ಮ ಹೇಳಿದ್ರಲ್ಲ ನಮ್ಮ ದೋಸ್ತರು, ಹೀಗೆ ಸ್ಟೇಟ್ ಹೋದ್ರೆ ಮಾಕುಟ್ ಗುಡ್ಡ, ಈ ಕಡೆ ಎಲ್ಲ ಹೋದ್ರೆ ಮ್ಯೂಸಿಯಮ್ಮು ಎಲ್ಲ ಈ ಕಡೆ. ಬಟ್ ಇಲ್ಲೆಲ್ಲ ನೀಲಗಿರಿ ಎಲ್ಲ ಗಿಡ ಕಾಣ್ತಾವಲ್ಲ, ಇದರಿಂದ ಹೊಲ ಸ್ಟಾರ್ಟಿನ. ಬಟ್ ಮಾವಿನಕಾಯಿ ಅದು ಇದು ಸುಮಾರು ಆಗಿರ್ತಾವೆ, ಕಾಜು ನೆರಳೆ ಹಣ್ಣೆಲ್ಲ. ಬಟ್ ಹೊಲದವ್ರು ಭಾಳ ಸ್ಟ್ರಿಕ್ಟ್ ಅದಾರ. ಇದ್ರಂದ್ರೆ ಎಲ್ಲ ಮುಚ್ಕೊಂಡು ಸುಮ್ಮನೆ ಏನೇನೈತೆ ನೋಡಿ ವಾಪಸ್ ಬರೋದು, ಹಂಗೆ ಟೈಮ್ ಪಾಸ್ ಮಾಡಿಕೊಂಡು. ಯಾರೂ ಇರ್ಲಿಕ್ಕಂದ್ರೆ ಸ್ವಲ್ಪ ಏನೇನು ಬೇಕು ತೊಗೊಂಡು ಕರ್ಕೊಂಡು ಬರ್ತೀವಿ. ಬಟ್ ಹಿಂಗೆ ಸ್ಟ್ರೇಟ್ ಹೋಗ್ಬಿಟ್ರೆ ಮಾಕುಟ್ ರೋಡ್ ಸೈಡ್ ಹೋದ್ರೆ ಒಂದು 15 ಆಗುತ್ತೆ. ಅದು ಹಳೆಯ ಕಾಶಿ ಅಂತ ಹೇಳ್ತಾರೆ, ನಮ್ಮ ಕರ್ನಾಟಕದ ಕಾಶಿ ಅಂತ ಏನೋ ಹೇಳ್ತಾರೆ. ಅದು ಸೀದಾ ಹೋದ ತಂದೀವ್ರಿ ವ್ಯಾಪಾರ ಚೀಲಾನು ತಂದೀವ್ರಿ ನಾವು ಎಮರ್ಜೆನ್ಸಿಗೆ. ಹಿಂಗೆ ಸೀದಾ ಹೋದ್ರೆ ಮಾಕುಟ್ ಇಲ್ಲಿ ಆದ್ರೆ ಒಂದು 2-3 ಕಿಲೋಮೀಟ್ರ್, ಮ್ಯಾಕ್ಸಿಮಮ್ 3 ಕಿಲೋಮೀಟ್ರ್ ಆಗುತ್ತೆ. ಬಟ್ ಹಿಂಗೆ ಹೋದ್ರೆ ಬೈಕಿಗೆಲ್ಲ ತೊಗೊಂಡ್ರೆ ಮೇನ್ ರೋಡ್ ಆ ಕಡೆ ಇರೋದು, ಆಗಲೇ ತೋರಿಸ್ತಿದ್ದ ಮೇನ್ ರೋಡ್ ಅಂತ, ಆ ಕಡೆಯಿಂದ ಹಂಗೆ ಹೋದ್ರೆ ಒಂದು 15 ಆಗುತ್ತೆ ರೀ ಆರಾಮ್. ಈಗ ಹಿಂದೆ ಅಷ್ಟು ಗುಡ್ಡ ಕಾಣತ್ತಿತ್ತು, ಬಟ್ ಈಗ ಇಲ್ಲ ಈ ಥರ ಆಯ್ತು ನೋಡ್ರಿ ಹಿಂದೆಲ್ಲ. ಆರಾಮ್ ಇಳಿರಪ್ಪ. ಇಲ್ಲೇ ಇಳಿಯೋ, ಅಲ್ಲಿ ಇಳ್ಬೋದಲ್ಲ ಸದ್ದ ಮುಟ್ಟಂಬ. ಹೋದ್ರೆ ಸಾಹೇಬ್ರು ಇಬ್ಬರು ಹೇಳಿದ್ರೆ ಈಗ ನಾವು ಆರಾಮ್ ಇಲ್ಲಿಯಪ್ಪ ಸಾಹೇಬ. ಇದಕ್ಕೆ ಇಲ್ಲಿ ಒಂದು ಗಿಡ ಕಾಣಿಸ್ತದ ನೋಡ್ರಿ ಇಲ್ಲೇ. ಇದು ಏನಂತಾರೆ ಗೊತ್ತ ನಿಮ್ಗೆ? ಏನಂತಾರೆ ಕಮೆಂಟ್ ಮಾಡಿರಿ. ಇದು ರೆಡ್ ಕಾಣಿಸುತ್ತೆ, ಮುಂದೋಗಿ ತೋರಿಸ್ತೀನಿ. ಇದು ಡಬ್ಗೋಳಿ ಹಣ್ಣು ಅಂತಾರೆ ಇದನ್ನು. ಮುಳ್ಳುಗಳೆಲ್ಲ ಇರ್ತಾವೆ, ಹುಷಾರು. ಸಿರಾಜ ಮುಳ್ಳಿರ್ತಾವ್ದ್ರಾಗ ಮುಳ್ಳಿರ್ತಾವೆ. ಅಲ್ಲಿ ಹರ ಆತ ನೋಡ್ರಿ, ಅಲ್ಲಿ ಕಾಣಿಸುತ್ತೆ ನೋಡ್ರಿ ರೆಡ್. ತೋರಿಸ್ ಅಷ್ಟೇ ಸಿರಾಜ, ಹರ್ಕೋಬೇಡ. ಮುಳ್ಳಿರ್ತಾವ ಕೀಳ ಆತ ನೋಡ್ರಿ. ತೋರಿಸ್ತಾರೆ ಅಲ್ಲಿ ಕೆಳಗೆ ಹೋಗ್ತೀನಿ. ಇಲ್ಲೈತೆ ನೋಡ್ರಿ ಗಾಯ್ಸ್. ಇದಕ್ಕೆ ಡಬ್ಗೋಳಿ ಹಣ್ಣು ಅಂತಾರೆ ರೀ. ಮುಕ್ಕಳಿಯರಿ ಮುಳ್ಳು ಇರ್ತಾವ್ರಿ ಇದ್ರ ಮ್ಯಾಗ. ಎಲ್ಲ ಸುಲಭ ತಿನ್ಬೇಕ್ರಿ ಇದನ್ನ. ಚುಚ್ಚ ನೋಡ್ರಿ ಇಲ್ಲಿ ಹಿಂಗೆ ಮುಳ್ಳು, ಅದನ್ನೆಲ್ಲ ತೆಗೆದು ತಿನ್ಬೇಕು. ನೋಡ್ರಿ ಹೆಂಗಿರ ಟೇಸ್ಟ್ ತಿಂದು ಹೇಳ್ತಾರೆ. ಇಲ್ಲಿ ನೋಡ್ರಿ ರೆಡ್ ಹೆಂಗಿರುತ್ತೆ ಒಳಗೆ ಪೂರ. ಗಾಯ್ಸ್ ಆದ್ರೆ ಬಿಸಿಲು ಮಾತ್ರ ಮುಕ್ಕಳಿ ಹರಿ ಐತಿ. ಬಿಸಿಲು ಮಾತ್ರ ಚಡ್ಡಿ ಎಲ್ಲರೂ ಹರಿದು 12 ಆಗಾಕತ್ತಾವು. ಗೊತ್ತಲ್ಲ ನಿಮಗೂ, ನಿಮ್ಮ ಊರಾಗ ಎಷ್ಟೆಷ್ಟು ಬಿಸಿಲು ಐತಿ ಕಮೆಂಟ್ ಮಾಡಿರಿ ನೋಡೋಣ. ಆದ್ರೂ ತಿಂಡಿ ಐತ್ರಿ ಬಿಸಿಲಾಗ ಅಡ್ಡಾಡೋದು. ಇಲ್ಲಿ ನೋಡ್ರಿಗ ಬ್ಲೆಡ್ ಥರ ಇರುತ್ತೆ ಹಣ್ಣಿದು. ಟೇಸ್ಟ್ ಹೆಂಗಿರುತ್ತಾ ಏನೂ ಗೊತ್ತಿಲ್ಲ ನೋಡ್ರಿ ಗಾಯ್ಸ್. ಅಂತೂ ಇಂತೂ ಬಂದ್ವಿ ತಳಗ ಹೊಲ್ದಾಗ. ಈಗ ಇನ್ನೇ ಸ್ವಲ್ಪ ಐತ್ರಿ, ಹೋಗ್ತೀವಿ ನೋಡ್ರಿ. ಈಗ ಬರ್ರಿ ನೀವು. ಇದೆಲ್ಲ ನೀಲಗಿರಿ ಹೊಲ ಅಂತ ಹೇಳಿದ್ನಲ್ರಿ, ಅದು ಇದು. ಬೆಳೆದಂಗೂ ಕಡಿತಾ ಇರ್ತಾರೆ ಅವನಾಗ. ಇಲ್ಲಿ ಕಡ್ದಾರ ನೋಡ್ರಿ ಇಲ್ಲಿ ಎಲ್ಲ ಈ ಥರ ಕಡಿತಿರ್ತಾರೆ. ಇನ್ನು ಹೊಲ ಸ್ಟಾರ್ಟ್ ನೋಡ್ರಿ ಇಲ್ಲಿಂದ. ಹೊಲಗಳು ಸ್ಟಾರ್ಟ್ ಇಲ್ಲಿಂದ ಬಂದಿದ್ದು ರೀ. ಪಾರ್ಟಿ ಮಾಡಕಂತ ಬಂದಿದ್ದೀವಿ. ಈಗ ಇದಾಗಿಡ ಇದ್ರ ಬುಡಕ್ಕೆ ಆರಾಮ್ ಒಲಿಗಿಲಿ ಹಚ್ಚಿ ಚಿಕನ್ ಮಾಡಿ ತಿಂದಿದ್ವಿ. ಅವಾಗೆಲ್ಲ ಹುಡುಗರು ಸ್ವಲ್ಪ ಸಣ್ಣವ್ರಿದ್ದಾಗ. ಅವಾಗೆಲ್ಲ ಯಾರೂ ಇಲ್ಲ, ಅಷ್ಟಕ್ಕಷ್ಟೇ ಎಲ್ಲರೂ. ಇದ್ರ ಗಿಡ ಅಂದ್ರೆ ಬಾರೆ ಹಣ್ಣು ಅಂತಾರಲ್ರಿ, ಅದ್ರ ಗಿಡ ಇದು.
ಈಗ ಜೋಳ ಬೆಳೆದಿದ್ರು ಅನ್ಸುತ್ತ ಪೂರ ಹೊಲದಾಗ ಅಲ್ಲೇನು ಗಿಡ ಕಾಣ್ತಾವಲ್ಲ ಅಲ್ಲಿ ಅದು 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 ಮಾವಿನ ಗಿಡ ಅವೆಲ್ಲ ಮಾವಿನಕಾಯಿ ಆಗ್ಯಾವ ಇಲ್ಲ ಗೊತ್ತಿಲ್ಲ. ನೋಡ್ರಿ ಅಂತೂ ಹತ್ತತ್ರ ಅಲ್ಲಿಗ ಅದೆಲ್ಲ ಶೇಂಗಾ ಹಾಕಿದ್ದು ಅಲ್ಲಿ ಏನು ಕಾಣಿಸುತ್ತಲ್ಲ ಅದು ಶೇಂಗಾ ಹಾಕ್ಯಾರ. ಏನು ಇದು ಏನು ಹಾಕ್ಯಾರಿಲ್ಲ ಹಾಂ ಶೇಂಗಾ ಇದು ತೆಂಗಿನ ಗಿಡ ತೆಂಗಿನ ಗಿಡ ನೋಡ್ರಿ ಹೊಲ ಸ್ಟಾರ್ಟ್ ಆದವು. ಕಾಜು ಗಿಡ ತೋರಿಸಿಲ್ಲ ಕಾಜು ಗಿಡ. ಹಾಂ ಇದು ಕಾಜು ಗಿಡ ನೀವೆಲ್ಲ ನೋಡಿರ್ತೀರಿ ಬಿಡ್ರಿ. ಬಟ್ ನಮ್ಮ ಕಡೆ ರೇರ್ ಇದು ಸಿಗಂಗಿಲ್ಲ, ಜಾಸ್ತಿ ಇಲ್ಲ, ರೇರ್ ಅಂತಲ್ಲ ಸಿಗಂಗಿಲ್ಲ. ಮಾವಿನಕಾಯಿ ಆಗ್ಯಾವು ಈಗ ಅದಾರು ಸಿರಾಜಲ್ಲಿ ಅದಾರಲ್ಲ ಯಾರ ಕುರಿ ಕಾಯವ್ರು ಅದಾರ. ಹುಣ್ಗ ಮಾವಿನಕಾಯಿ ಆಗ್ಯಾವು ತೋರಿಸ್ಕೊತಾರೆ ನಮ್ಮ ಮುಂದೆ ಹೋಗಿ. ಹಾಂ ಮಾವಿನಕಾಯಿ ಆಗ್ಯಾವ್ರಿ. ನನಗೆ ಒಂದು ಕಾಣಿಸಾಗತ್ತೈತಿ ಇಲ್ಲಿ, ನಿಮ್ಗೆ ಕಾಣಿಸೋದೀಗ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಒಂದು ಆಗೈತಿ ಇಲ್ಲಿ. ನೆಳ ಮಾತ್ರ ಭಾರಿ ಜಾಸ್ತಿ ಕಾಣೋದು ಇದು ಅಷ್ಟಾಗಿಲ್ಲ. ಮುಂದಿನ ಗಿಡ ಅದಾವೆ ನೋಡೋಣ, ಬಟ್ ನೆಳ ಮಾತ್ರ ಸಂಪೈತೆ. ತೋರ್ಸಿನಪ್ಪ ಬಟ್ ಜಾಸ್ತಿ ಆಗಿಲ್ಲ ಮತ್ತೆಲ್ಲದಾವ ಇಲ್ಲದಾವ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಅದಾವು ತೋರಿಸ್ತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಈಗ ಕೈಗೆ ಸಿಗ್ತಾವೆ, ಯಾರ್ಯಾರಿಗೆ ಬೇಕು ಬರ್ರಿ. ಇಲ್ಲಿ ನೋಡ್ರಿಗ ಇವೆಲ್ಲ ಶೇಂಗಾ ಕುರಿ ಒಂದು 100 ಕುರಿ ಇದ್ರೆ ಅವನವನು ಕೋಟಿ ಕೊಳ. ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಮತ್ತೆ ಇಲ್ಲಿ ಇಲ್ಲಿ ಅಲ್ಲೆಲ್ಲ ನೋಡ್ರಿ ಇಲ್ಲಿಲ್ಲ ಚಕ್ಕದಾವು. ನೋಡಿ ಇನ್ನೂ ಮುಂದೆ ಹೊಂಟೀವಿ, ನೋಡೋಣ ಏನೇನೈತಿ. ಇಲ್ಲಿ ನಿಂತ ನೋಡ್ರಿ ನಮ್ಮ ದೋಸ್ತಾರ್ದೆ ಆ್ಯಕ್ಚುಲಿ ಹೊಲ ಇದೆ. ಇಲ್ಲಿ ನಿಂತಾನಲ್ಲ ಇವನ ಓನರ. ಇಲ್ಲಿ ನೋಡ್ರಿ ಇಲ್ಲಿ ಬಟ್ ಹಣ್ಣಾಗಕ್ಕೆ ಬಂದಾವು. ಇಲ್ಲಿ ನೋಡ್ರಿ ಈ ಗಿಡದಾಗೂ ಆಗ್ಯಾವು ಅನ್ಸತ್ತಿದ ಅನ್ಸುತ್ತೆ ನಿಮಗೆ. ಅದನ್ನು ಬಿಡ್ರಿ ಇಲ್ಲಿ ನೋಡ್ರಿ ಎಷ್ಟು ಡೀಪ್ ಐತೆ ಅಂದ್ರೆ ಎಷ್ಟು ಡೀಪ್ ಐತಿ. ಸದ್ದಾಮ ಸಿರಾಜ್ ನೋಡಿಲ್ಲ ಎಷ್ಟು ಡೀಪ್ ಅದಾವು. ಇದ್ರ ಟೇಸ್ಟ್ ಹೆಂಗೈತಿ ಗೊತ್ತಿಲ್ಲ. ನೋಡೋಣ ಸ್ವಲ್ಪ ಹಣ್ಣಾಗ್ಯಾವು. ಸ್ವಲ್ಪ ಹಣ್ಣಾಗ್ಯಾವಲ್ಲ ಇವು, ಸ್ಮೆಲ್ಲಿಂದ ಸ್ವಲ್ಪ ಗೊತ್ತಾಗತ್ತಲ್ಲ ಹಣ್ಣಾಗ್ಯಾವಲ್ಲ ಅಂತ. ಸ್ಮೆಲ್ ಹಣ್ಣು ಆದಂಗೆ ಬರ ಹತ್ತೈತಿದೆ ಆ್ಯಕ್ಚುಲಿ, ಗೊತ್ತಿಲ್ಲ. ಇದು ಇದನ್ನು ಹಣ್ಣಾಗೈತೆ, ಪಕ್ಕ ಹಣ್ಣಾಗೈತೆ ಅದು, ಹಣ್ಣಾಗೈತೆ ಅದು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನು ಇರುತ್ತಂತ. ಅದು ಹೊಲಿದು ಆ್ಯಕ್ಚುಲಿ ಹಣ್ಣಾಗೈತೆ ಅಂತ ಹೇಳತ್ತಾರ. ಹಣ್ಣಾಗೈತಿ ಟೇಸ್ಟ್ ಚಲೋ ಐತೆ. ಸುಮ್ಮನೆ ಸಡ್ಡು ಹಾಕ್ಯಾರ, ಎದಕ್ಕೆ ಹಾಕ್ಯಾರ ಏನಂತ ಗೊತ್ತಿಲ್ಲ. ಆಗೈತೆ ನೋಡ್ರಿ, ತಿನ್ನ. ಹಾಂ ನಮ್ಮ ದೋಸ್ತ ಹೇಳತ್ತಾನ ಹೆವಿ ಸ್ವೀಟ್ ಐತೆ ಅಂತ. ಹೆಂಗೈತೆ? ಮಿಠಾಯಿ ಅಂತ ಹೆವಿ ಸ್ವೀಟ್ ಐತೆ ಆತನ. ಕವಳಿ ಹಣ್ಣು ಅಂತಾರಲ್ಲ ಅದು ಗ್ರೀನ್, ಆಮೇಲೆ ಒಂಥರ ಫುಲ್ಲು ಬ್ಲ್ಯಾಕ್ ಆಗುತ್ತಲ್ಲ ಹಣ್ಣು, ಹುಳಿ ಇರುತ್ತಲ್ಲ, ಕವಳಿ ಹಣ್ಣು ಅಂತೀವಿ ನಾವು ಅದಕ್ಕೆ. ನೀವೇನಂತೀರಿ ಗೊತ್ತಿಲ್ಲ, ಕಮೆಂಟ್ ಮಾಡಿರಿ ಗೊತ್ತಿದ್ರೆ. ಕವಳಿ ಹಣ್ಣು ಗಿಡ ಇದೆ, ಹೂ ಬಿಟ್ಟವು ಇದ್ರಾಗ, ಹೂ ಬಿಟ್ಟವು ಆಗಿಲ್ಲ ಇದ್ರಾಗ ಇನ್ನು ಯಾವಾಗ ಹೊಂಟೀವಿ. ನೆರಳಿ ಹಣ್ಣು ಇರ್ತಾವಂತಂದು, ಜಾಮೂನು ಇರ್ತಾವಂತ ಅನ್ಕೊಂಡು ಹೊಂಟೀವಿ. ಆಸೆ ಇಟ್ಕೊಂಡು ನಿರಾಸೆ ಆಗುತ್ತಾ ಏನಾಗುತ್ತಾ ಗೊತ್ತಿಲ್ಲ. ನೋಡ್ರಲ್ಲ ಕಲ್ಲು ಹೊಡೆದಾರ. ಅವಾಗ ಕಲ್ಲು ಹೊಡಿತಿರ್ತಾರೆ ಇಲ್ಲಿ, ಎದಕ್ಕೆ ಏನಂತ ಗೊತ್ತಿಲ್ಲ. ನಿಧಿ ಗಿದಿ ಐತಂತ ಹೊಡಿತಾರೋ ಎದಕ್ಕೆ ಹೊಡಿತಾರೋ ಗೊತ್ತಿಲ್ಲ. ಹಾಂ ನೋಡ್ಗ ನಮ್ಮ ದೋಸ್ತ ಹೇಳ್ತಾನೆ ಎದಕ್ಕೆ ಹೊಡಿ ಆತ ಸದಮ್ಮ ಕೇಳಿಸೋಲ್ತ ಬಂಗಾರ
ಬಂಗಾರ ಇರುತ್ತಂತ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಎಲ್ಲರ ಬಂಗಾರ ಸಿಕ್ಕ ಯಾರ್ದ? ಹಾಂ, ಚಾಲುಕ್ಯರ ನಾಡಲ್ಲ ಬಂಗಾರ ಎಲ್ಲೆಲ್ಲ ಚಾರಿಗೆ ಗೊತ್ತು ಬಿಡ್ರಿ, ಗೊತ್ತಿಲ್ಲ ನಮಗೂ. ಹೊಲದವ್ರು ಟ್ಯಾಕ್ಟರ್ಗೆ ಕಡೆ ತರಬೇಕಂದ್ರೆ ಇಲ್ಲೇ ತರ್ತಾರೆ. ಅಲ್ಲಿ ರೋಡ್ ಐತೆ ನೋಡ್ರಿ, ಕೆಂಪು ರೋಡ್ ಅದೆಲ್ಲ ಹಿಂಗೆ ತಂದು ಈ ಕಡೆ ಹೋಗ್ತಾರೆ. ಹಿಂಗೆ ಯಾವ್ದು ಸಿರಾಜ್ ಯಾವ ಸಾಂಗ್ ಕೇಳತ್ತಿ? ಯಾರು ಕೇಳಿರಿ ಸಾಂಗ್ ಕಮೆಂಟ್ ಮಾಡಿರಿ, ಯಾರು ಹಾಡಾರ ಕಮೆಂಟ್ ಮಾಡಿರಿ. ಬಂತವ್ರಿ ಟ್ಯಾಕ್ಟರ್ ಅಂತ ಹೇಳಿದ್ನಲ್ಲ, ಟ್ಯಾಕ್ಟರ್ ಚಕ್ಕ ಜಾನಪದ ಟ್ಯಾಕ್ಟ್ರಾಗ ನೋಡ್, ಅದು ಜಾನಪದ ಇದ್ರಣ ಅವ್ರಿಗೆ ಒಂಥರ ಮಜಾ. ಇದು ಸೀದ ಹೋದ್ರೆ ನಾಯಿ ಇದಾವು, ಬೆನ್ನು ಹತ್ತವ ನಾತ ನಮ್ಮ ದೋಸ್ತ, ಅದಕ್ಕೆ ಈ ಕಡೆಯಿಂದ ಹೊಂಟಿವಿ. ನೋಡಿ ನೆಲೆಯಲ್ಲಿ ಹತ್ತಿತ್ತಂತ ಗುಬ್ಬಿಗೂಡು. ಆಗಲೇ ಒಂದು ಗುಡ್ಡ ತೋರ್ಸಾತಿದ್ದೆ ನಿಮಗೆ, ನೀರು ಮಸ್ತ್ ಬರ್ತಂತ ಸ್ಟಾರ್ಟಿಂಗ್. ಇಲ್ಲೆಲ್ಲ ಹಿಂಗಿದ ನೀರು ಅಂದ್ರೆ ಮಳೆ ಬಂದು ನೀರೆಲ್ಲ ಇದ್ರೊಳಗೆ ಹೋಗಿರುತ್ತಲ್ಲ ಹೊಲ್ದಾಗ, ಹಿಂಗಿರೋದು ನೀರು ಅಲ್ಲಿ ನೀರು ಇರ್ತೈತೆ, ಅದು ಮಸ್ತ್ ಬರುತ್ತೆ. ಅದ್ರ ಮಳೆಗಾಲದಾಗ ಭಾರಿ ಚಂದ ಇರುತ್ತೆ ನೋಡಾಕ. ನೋಡೋಣ, ಬ್ಯಾಸ್ಗ್ಯಾಗ ಗೊತ್ತಲ್ಲ ನಿಮಗೂ, ಬ್ಯಾಸ್ಗ್ಯಾಗ ಈ ಥರ ಇರುತ್ತೆ ಬ್ಯಾಸ್ಗ್ಯಾಗ. ಯಾರ್ಯಾರು ನಮ್ಮದು ಗಿಡ ಎಲ್ಲ ನೋಡಾಕತ್ತೀರಿ, ಸಪೋರ್ಟ್ ಮಾಡಿರಿ. ಸಣ್ಣವ್ರಿದ್ದಾಗಿಲ್ಲ ಉಡ ಮತ್ತು ಮೊಲ, ರ್ಯಾಬಿಟ್ ಅವೆಲ್ಲ ಹಿಡ್ಯಾಕೆ ಬರ್ತಿದ್ವಿ, ಸಿಗ್ತಿದ್ದು ಜಗ್ಗ. ಬಟ್ ಉಡ ಹಿಡ್ಯಾಕಂತ ಭಾಳ ಸಿಗ್ತಿದ್ವು, ಯಾಕಂದ್ರೆ ನಿಮಗೂ ಗೊತ್ತಲ್ಲ ಇಂಥ ಗುಡ್ಡ ಪಡ್ಡ ಇಂಥ ಜಗದಾಗ ಭಾಳ ಅದ. ಆದರೆ ಈಗಂತೂ ಕಣ್ಣಿಗೆ ಯಾವು ಒಂದು ಕಾಣುವಲ್ಲು, ಹೆವಿ ಬಿಸಿಲು ಇರೋದಕ್ಕೆ ಇರೋಲ್ಲ. ಹತ್ತಾಗ ಒಂದು ದಾರಿ ಇತ್ತು, ಅದನ್ನು ಬಿಟ್ಟು ಇತ್ತಾಗ ಹೊಂಟೀವಿ. ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ಆದ್ರೆ ತಿಂಡಿ ಅಂತಾರಲ್ರಿ, ತಿಂಡಿ ಅದ ನೋಡ್ರಿ. ಬಿಸಿಲಿರಲಿ ಏನಿರಲಿ ಗೊತ್ತಲ್ಲ, ಹೋಗ್ಬೇಕಂದ್ರೆ ಹೋಗಬೇಕು ಹಂಗೆ. ಇನ್ನಾಗ ನೋಡಿದ್ರಲ್ಲ ಕೆಂಪಂದು ಹಾವಿನ ಹುತ್ತಂತಾರೆ, ಅದ್ರ ಹಾವು ಇರ್ತಾವಿಲ್ಲ ಗೊತ್ತಿಲ್ಲ ನನಗೂ. ಅನಾವತ್ತ ಬಿಸಿಲು ತೊಗೊಂಬಾರ, ಕ್ಯಾಪು ಹಾಕ್ಕೊಂಬಂದಿಲ್ಲ ಏನಿಲ್ಲ. ಅಪ್ಪ ನೋಡ್ರಿ ನಮ್ಮ ದೋಸ್ತ್ ಮುಂದೆ ಹೊಂಟಾನಲ್ಲ, ಸ್ಕೈ ಬ್ಲೂ ಚೆಕ್ಸ್, ಮದುವೆ ಆಗೈತಿ, ಒಂದು ಮಕ್ಳು ಐತಿ, ಒಂದು ಮಗ ಅದಾನ, ನಮ್ಕಿ ಮುಂದೆ ಅದಾನ ಸಾಯ್ಬ. ಎನರ್ಜಿ ರೀ ಎನರ್ಜಿ. ಅಲ್ಲೋ ಅಲ್ಲಿ ದಾರಿಗೆ ಬರಕ್ಕೆ ಬೇಡ ನೋಡ್ರಿ, ಸುತ್ತ ಹಾಸಿ ಮತ್ತು ಅದ ದಾರಿಗೆ ಬಂದಿವಲ್ಲ ಅವಂಗ. ನಡಿ ನಡಿ ನಡಿ. 10 ಮಂದಿ ಏನು ಅನ್ಸಲ್ಲ ಆಳಪ್ಪ, ಗುಡ್ಡ 7 ಮಂದಿ ಐತೆ ನೋಡು, ಸಡ್ ಹರಿದು 12 ಆಕತಿ. ಅದು ಸದಮ್ಮ ಅದಲ್ಲ ಈಗ ಇಲ್ಲಿ ಮಾತ್ರ ಜಗ್ಗಾಗ್ಯವ. ಈಗ ಬ್ಯಾಡ ನಡಿವ ಮರ ಮುಂದೆ ನೋಡೋಣ, ಮುಂದೆ ಇರಂಗಿಲ್ಲ ಮರ, ಮತ್ತೆ ನಾಯಿ ಹತ್ತಿ ಇಲ್ಲೇ ಬರ್ಬೇಕು. ಹಿಂಗೆ ಬರ್ತೀವಲ್ಲ ನಡಿ ನೋಡೋಣ. ನಾನು ಹಂಗ ಸದಾಮ ಮಾಕುಟ್ಗೆ ಹೋಗ್ಬಿಡ ನಂಗೆ. ಎದ್ರ ಗಿಡ ಅವ? ಹ್ಞೂ ಪಪ್ಪಾಯ ಅಲ್ಲೋ ಮಾರವು, ಎದ್ರ ಗಿಡ ಅನ್ನೋ ಗೊತ್ತಿಲ್ಲ. ಬರೀ ಯಾರ ಅಮ್ಮಾರ ಅದಾರ ನೋಡ್ರಿ, ಇನ್ನು ಹಸ್ ಮಾಡ್ಕೊಂತ ಕೂತಾರ. ಅಕ್ಕಿನ ಏನ ಎದ್ರ ಗಿಡ ಅಂತ ಗೊತ್ತಾಗೋಲು. ಹೈಟ್ ಅದಾವಪ್ಪ, ಇದ್ರ ಅಂತ ಗೊತ್ತಿಲ್ಲ. ಇದ್ರಾಗ ಜವಿ ಆಗ್ಯಾವಲ್ಲು. ಗಾಜಲ್ಲಿ ಒಂದು 2 ಮನೆ ಇದ್ದು, ಆ ಕಡೆ ರೋಡ್ ಐತಿ, ನಾಯಿ ಬೊಗಳ ಆಗ್ತಾವೆ. ನಮ್ಮ ಒಂದಿಬ್ಬರು ಹುಡುಗರು ಹೆದ್ರ ಆಗ್ತಾರೆ ಕಡಿದು ಗಿಡದವ ಅಂತ.
ಸುಮ್ಮ ರಿಸ್ಕ್ ಯಾಕಂತಂದು ಹೊಂಟೀವಿ. ಮತ್ತು ಗಾಯ್ತಾಗ ಇಳಿಬೇಕೀಗ. ಅನ್ನ ಹತ್ತ ಬಿಸ್ಲತ್ತೈತಿ. ಇಲ್ಲಿ ಹಿಡಿದು ಹಂಗೊಂದು ದಾರಿ ಹಿಂಗೊಂದು ದಾರಿ ಐತಿ, ಹಿಂಗೆ ಹೋಗ್ಬೇಕು. ನೋಡಿ ಹೆಂಗೆ ಹೋಗೋಣ ಸದ್ದಮ್ಮ? ಹಿಂಗೆ ಹೋಗೋಣ, ಹೆಂಗೆ ಹೋಗೋಣ? ಹಂಗಾರ ಹೋಗೋಣ ಅಂದ್ರೆ ನಡಿಯೋ ಬಾ. ಅಲ್ಲಿ ದಾರಿ ಮಾತ್ರ ಬರೋಬ್ಬರಿ ಐತಿ ನಡ್ರಿ. ಅಲ್ಲಿ ಚಡ್ಡ ಹರಿದು 12 ಆಗೈತೆ ನಿಂದ ಅವಲ್ಲಿ. ಹಾಂ ಏನಾರು ಮಾತಾಡುವ ಅಲ್ಲಿ. ಹಾಂ ಇಲ್ಲಿ ಹೊಂಟ ನೋಡ್ರಿ ಮುಂದೆ ಎಲ್ಲಾರಕ್ಕಿ ಮುಂದೆ ಹೊಂಟಾನಲ್ಲ ಇವ ಒಂಥರ ಕಾಡು ಮನುಷ್ಯ ಇದ್ದಂಗೆ ನಮ್ಮ ಗ್ರೂಪ್ನಾಗ. ಕಾಡು ಮನುಷ್ಯ ಇಲ್ಲಿ ಐತಲ್ಗ, ಇದು ಒಂಡಿಗೆ ಚರ್ ಕಾಣ್ತೈತಲ್ರಿ. ಇದ್ರೊಳಗೆ ಹೋದ್ರೆ ನೀಳನಿ ಗಿಡ ಏನತ್ತ ಎಲ್ಲೈತಿ? ಆರೆಂಜ್ ಕಲರ್ ಬನ್ನಿ ಹೂಸರಳ್ಳಿ ಅಲ್ಲದ ಊತಿ ಕ್ಯಾತ ಕಾಣತ್ ನೋಡ್ರಿ. ಗಾಲಿ ಹೋತಲ್ಲ ಅದನ್ನ ಹೇಳತ್ತ. ಅದು ಒತ್ತಿಗೆ ಆತದ ಹೂಸರೊಳ್ಳಿ ಅಂತ. ಹೂಸರೊಳ್ಳಿ ಅಂದ್ರೆ 7 ಕಲರ್ ಆಗುತ್ತೋ ಶಾನೆ, ಕಲರ್ ಆಗುತ್ತದು. ಅದಕ್ಕೆ ಹೂಸರೊಳ್ಳಿ ಅಂತಾರೆ. ಅದು ಹೂಸರೊಳ್ಳಿ ಅಲ್ಲ. ಎಲ್ಲ ನೋಡ್ರದು. ಇನ್ನೊಂದು ಇತ್ತು ಇಲ್ಲೆಲ್ಲಿ. ಹಾಂ ಗಾಲಿ ಯಾರ ಕುಂತಾರ, ಯಾರಿಲ್ಲ. ಕುರಿ ಕಾಯರು ಅಲ್ಲಿ ಅದ ನೋಡುದ, ಅಲ್ಲಿ ಕುರಿ. ಇದು ಅದರದ ಮೂರ್ತಿ ಇರ್ತಾರೆ, ತೋರಿಸ್ತೀನಿ. ಹೆಸರಿದೆ ಮೂರ್ತಿ. ಆದ್ರೆ ತಲೆನ ಹಾರಿಸ್ತಾರೆ, ತಲೆನ ಇಲ್ಲ. ಇದ್ರ ಎಟ್ಟದ ಮಾವಿನ ಗಿಡ. ಸರಿ ಮಾವಿನ ಗಿಡ ಅಂತ ನೋಡು. ಮಾವಿನ ಹಣ್ಣು ಚಕ್ಕದ ಹಣ್ಣಾಗ್ಯಾವಲ್ಲ ಗೊತ್ತಿಲ್ಲ ನೋಡ್ರಿ. ಮುಕ್ಳರ ಆಗ್ಯಾವ ನೋಡು ಹಣ್ಣು. ಎಷ್ಟು ಬೇಕು ಯಾರಿಗಾರ ಬೇಕಂದ್ರೆ ಬರ್ಗ ಎಷ್ಟು ಬೇಕು ನೀವು ನೋಡ್ರಿ. ಹಣ್ಣಾಗಿಲ್ಲಿವ ಇಲ್ಲಿ ಅದ. ನಮ್ಮ ದೋಸ್ತ ಎಷ್ಟು ಅರ್ದಿ ತೋರ್ಸು ಅಕ್ಕ ಅವನು ಶಾರದನ. ಇಲ್ಲೇ ಕಾಣಿಸುತ್ತೆ ನೋಡ್ರಿ ನೀರಳನ್ ಗಿಡ. ಅದು ಹೆವಿ ಆಗಿರ್ತವೆ. ಸುಮಾರು ಸರಿ ಬಂದೀವಿ, ಬಟ್ ಯಾರ ಅದಾರಂತಲ್ಲಿ. ನಮ್ಗೆ ಥರ ಬಂದಾರ ಎಲ್ಲ ಹೊಲ್ದವ್ರು ಅದಾರ ಗೊತ್ತಿಲ್ಲ. ನೋಡೋಣ ಎಷ್ಟು ಆಯ್ಕವು ಏನು ಹಾಗಾಗಿ ತೋರಿಸ್ತೀನಿ. ಆಗಿರ್ತಾವೆ ಆಲ್ಮೋಸ್ಟ್ ಸೀಸನ್ ಟೈಮ್ ಇದೆ ಇಲ್ಲಿ ಆಗಿರ್ತಾವೆ. ಅದಾವ್ರಿ ಜಗ್ಗದವು, ಆದ್ರೆ ಇನ್ನೂ ಹಣ್ಣಾಗಿಲ್ಲವು. ಈಗ ಕಾಯಿ ಇದು ಹಣ್ಣು ಜಗ್ಗಕ್ಕೆ ಹೋದ್ರಾಗ ಆದ್ರೆ ಇನ್ನೂ ಹಣ್ಣಾಗಿಲ್ಲವು. ಯಾವ ದೇವ್ರ ಗುಡಿ ಐತೆ ಅಂತ ನಾವು ಗೊತ್ತಿಲ್ಲ. ಆಗಲ್ಲಿ ಇದ್ದವರಲ್ಲಿ ಯಾರ ಗಿಡ ಹಿಡ್ದಾರಂತವ್ರು, ಅಂದ್ರೆ ಹಿಡಿದು ಹರಿದು ಮಾರೋರವರು ಊರಾಗೆಲ್ಲ ಹಳ್ಳ್ಯಾಗ ಅವ್ರು ಹಿಡಿದಿದ್ರಂತ. ಅದಕ್ಕೆ ನಮ್ಮ ದೋಸ್ತ ಹಿಡ್ಕೊಂಡು ಆಸ್ಕ ವರ್ನಾಗ ಹುಡುಗ ಸ್ವಲ್ಪ ತೊಗೊಂಡನ ಅಷ್ಟ ಸಿಕ್ಕಾವೀಗ. ಯಾವ ದೇವ್ರ ಗುಡಿ ಇದು ಗೊತ್ತಿಲ್ಲಪ್ಪ ನಾವು. ಎಲ್ಲ ದೇವ್ರ ಗುಡಿ ಐತಿ, ಸಂಪು ನೆಳ್ಳಿ ಐತಿ. ಸ್ವಲ್ಪ ಹೊತ್ತು ಇಲ್ಲಿ ಆರಾಮ್ ಕುಂತು ಹೋಗೋಣಂತಂದು ಕುಂದ್ರಾತಿ. ಗಾಯ್ಸ್ ಹರ್ಕೊಂಡ್ವಿ. ಹರ್ಕೊಂಡು ಬರೀ ನಮ್ಮ ದೋಸ್ತ ಹಿಡ್ಕೊಂಡ ನೋಡ್ರಿ ಇವು ನೀರುಗಳನ್ನಾಗ. ಇವು ಅದಾವಲ್ಲ ಈಗಷ್ಟೆಲ್ಲ ನೀರುಗಳನ್ನು ಮುಂದೆ ಹೊಂಟ ನೋಡ್ರಿ. ಏನೋ ಸಿರಾಜವು ಮಾವಿನಕಾಯಿ ಎಲ್ಲ ಮಾವಿನಕಾಯಿ ನಡ್ಕೊಂತ ಹೊಂಟು ಬಿಡೋದು ನೋಡ್ರಿ. ಇಷ್ಟ ಇವತ್ತಿಂದ ಪಾಲ್ತು ಲಾಗ್. ಮತ್ತೆ
ನೋಡ್ರಿ ಗೈಸ್ ಇಲ್ಲಿ ಒಂದೇ ಶೆಡ್ಡಿನ ಗಚ್ಚರ್ ಮಾಡ್ಕೊಂಡ್ರ ಕೋಳಿ ಎಷ್ಟು ಐತಿ ಎಷ್ಟು ಕೋಳಿ ಇದಾವೆ ಎಲ್ಲ ಅದಾವು. ನೋಡ್ರಿ ಹೋಗುದು ಈಗ ನೀರಿರಲಿಲ್ಲ, ನೀರು ತೊಗೊಂಡು ಗೈಸ್ ಹೊಂಟಿ ನೋಡ್ರಿ. ಈಗ ಅವ್ರಿಬ್ರು ಅಲ್ಲಿ ಹೊಂಟ್ರ, ನಾ ಬುಡಗಿಲ್ಲ ಅದನ. ಈಗ ಸ್ಟಾರ್ಟಿಂಗ್ ಆಗಲ್ಲ ಶೆಡ್ ಗಿಡ್ಡ ಅಂತ ಹೇಳಿದ್ವಲ್ಲ, ಸ್ಟಾರ್ಟಿಂಗ್ ಇಲ್ಲ ಇಲ್ಲ ಐತೆ ನೋಡ್ರಿ. ಅದು ಇದ ಮಾವಿನ ಗಿಡ ಇದಕ್ಕೆಲ್ಲ ಮುಗೀತು. ಇನ್ನು ಹೊಂಟೀವಿ. ಅಲ್ಲೇನು ಗಾಲಿ ಗುಡ್ ಕಾಣುತ್ತೆ ನೋಡ್ರಿ, ಅದು ಗುಡ್ಡ ದಾರಿಗೆ ಹಚ್ಚಾರ. ಅಲ್ಲಿ ಹತ್ತಾಗ ಹಿಂದೆ ಹೋದ್ವಿ ಅಂದ್ರೆ ದಾರಿ ಬರುತ್ತೆ, ಅಲ್ಲಿ ಹೋದ್ವಿ ಅಂದ್ರೆ ಡೌನು ಇಳಿದು ಬಿಟ್ರೆ ಸರಿ. ನಾನು ನೋಡೋಣ ಅಲ್ಲಿ ವ್ಯೂ ಪಾಯಿಂಟ್ ಸ್ವಲ್ಪ ಆ ಕಡೆ ದೂರ ಆಗುತ್ತೆ, ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಹಾಯ್ ಗಾಯ್, ಬೆಳಗ್ಗೆ ಬಂದು ಕುಂತಿದ್ವಲ್ಲ, ಆಮೇಲೆ ರೆಸ್ಟ್ ಮಾಡತ್ತೀವಿ. ಇದರಿಂದ ಇಳಿದು ಹೋಗ್ತೀವಿ, ಎಂಡ್ ಮಾಡ್ತೀವಿ ಲಾಗೆಲ್ಲ. ಮತ್ತು ಸಿಗೋಣ ಆದಷ್ಟು ಬೇಗ. ಇಲ್ಲಿಂದ ತೋರಿಸ್ತೀನಿ, ಮುಂದೆ ಲಾಸ್ಟ್ ತೋರಿಸಿ ಎಂಡ್ ಮಾಡ್ತೀನಿ. ನೋಡ್ರಿ ಗಾಯ್ಸ್, ಇದೇ ವ್ಯೂ ಪಾಯಿಂಟು. ಅದ್ರ ಮ್ಯಾಗ ಅಲ್ಲಿ ಹಿಂದೆ ಹೋದ್ರೆ ಆಗಲ್ಲಿ ತೋರಿಸಾತಿದ್ದೇನೆ, ಅಲ್ಲಿ ಹೋದ್ರೆ ಅದು ಭಾಳ ದೂರ ಆಗುತ್ತೆ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ, ಸಪೋರ್ಟ್ ಮಾಡಿರಿ. ಇಲ್ಲಿಗೆ ಇವತ್ತಿನ ಫಾಲ್ತು ಲಾಗ್ ಎಂಡ್ ಮಾಡತ್ತೀವಿ. ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.